ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. 2025ರ ಕಾರ್ಪೊರೇಟ್ ಚುನಾವಣೆ ಹಿನ್ನೆಲೆ ಪಾಲಿಕೆ ಆಯುಕ್ತೆ ಅಶ್ವಿಜಾ ಸುದ್ದಿಗೋಷ್ಠಿ ಕರೆದು ಚುನಾವಣೆ ತಯಾರಿ ಹಾಗೂ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿದರು. ತುಮಕೂರು ನಗರದ ಪಾಲಿಕೆ ಕಚೇರಿಯಲ್ಲಿ ಮಾತನಾಡಿದ ಪಾಲಿಕೆ ಆಯುಕ್ತೆ ಅಶ್ವಿಜಾ ಅವರು, ಮತದಾರರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ 2025ರ ಸಂಬಂಧ ಅಂತಿಮ ಮತದಾರರ ಪಟ್ಟಿ ಪ್ರಚುರಪಡಿಸುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು ಹಾಗೂ ಇಂದು ನಡೆಯುವ ವಿವಿಧ ರಾಜಕೀಯ ಪಕ್ಷಗಳ ಸಭೆಯ ಬಗ್ಗೆ ಮಾಹಿತಿ ನೀಡಿದರು. ನೋಟಿಫಿಕೇಶನ್ ಡ್ರಾಫ್ಟ್ ರೋಲ್ ಏನಿದೆ ಅದು ಫೈನಲ್ ಪಬ್ಲಿಕೇಶನ್ ಇವತ್ತು ಮಾಡಿದ್ದೀವಿ. ಎಲ್ಲ ಪೋಲಿಂಗ್ ಸ್ಟೇಷನ್ಸಲ್ಲಿನೂ ಇದನ್ನು ಕೊಟ್ಟಿದ್ದೀವಿ ನಮ್ಮ ಬೂತ್ ಲೆವೆಲ್ ಆಫೀಸರ್ಸ್ಗೆ, ಸ್ಕೂಲ್ಸ್ಗಳಲ್ಲೆಲ್ಲ ನೋಟಿಸ್ ಬೋರ್ಡ್ಗಳಲ್ಲೆಲ್ಲ ಇದನ್ನು ಹಾಕೋದಕ್ಕೆ. ಸೊ ಇದು ಫೈನಲ್ ಡ್ರಾಫ್ಟ್. ಅಂದರೆ ನಾವೇನು ಪ್ರತಿ ವರ್ಷ ಡಿಸೆಂಬರ್ ಎಂಡಲ್ಲಿ ಅಂದರೆ ಆಲ್ಮೋಸ್ಟ್ ಜಾನ್ವರಿ ಬಿಗ್ನಿಂಗಲ್ಲಿ ನಾವು ಫೈನಲ್ ಡ್ರಾಫ್ಟ್ ಮಾಡ್ತೀವಿ. ಸತತ ಪ್ರಯತ್ನ ಇದು ಪ್ರತಿ ವರ್ಷ. ಈ ಪ್ರಯತ್ನ ಯಾಕೆ ಮಾಡೋದಂದರೆ ನಮ್ಮ ದೇಶದಲ್ಲಿ ಯಾರೂ ಹಿಂದೆ ಉಳಿಬಾರ್ದು, ಯಾರು ಈ ಎಲೆಕ್ಷನ್ ಪ್ರಾಸೆಸ್ಸಿಂದ ಹೊರಗಡೆ ಉಳಿಬಾರ್ದು ಅನ್ನೋದಕ್ಕೋಸ್ಕರ ಈ ಪ್ರಾಸೆಸ್ನ ಮಾಡ್ತೀವಿ. ಅದ್ರ ಜೊತೆಗೆ ಸತ್ತಿರೋರು ಮತ್ತು ಏನು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂಥವ್ರದನ್ನು ಡಿಲೀಟ್ ಮಾಡೋದಕ್ಕೆ, ನಮ್ಮ ಎಲೆಕ್ಟ್ರಲ್ ರೋಲ್ನ ಸ್ಟ್ರೆಂಥನ್ ಮಾಡೋಕ್ಕೆ ನಾವು ಈ ಪ್ರಾಸೆಸ್ಸನ್ನು ಮಾಡ್ತೀವಿ. ಸೊ ಈ ವರ್ಷ ಅದೇ ರೀತಿ ನಮ್ಮ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಒಟ್ಟಾರೆ ನಮ್ಮದು 2,71,406. ಅದರಲ್ಲಿ ಮಹಿಳೆಯರು 1,32,000 ಆದರೆ ಪುರುಷರು 1,32,000 ಆದರೆ ಮಹಿಳೆಯರು 1,39,000 ಒಟ್ಟಾರೆ. ಇದರಲ್ಲಿ VIP ಮತದಾರರು 521, ಸರ್ವಿಸ್ ವೋಟರ್ಸ್ ಅದರಲ್ಲಿ 45 ಮತ್ತು 85 ಇಯರ್ಸ್ ಮೇಲ್ಪಟ್ಟವರು 2,808, PWD ಅವರು 1,465. ಈ ಸಲ 100 ಇಯರ್ಸ್ ಮೇಲ್ಪಟ್ಟೆ ಇರೋರನ್ನ ಇನ್ನೊಂದು ಸರಿ ನಾವೆಲ್ಲ ಒಂದು ಸ್ಕ್ರೂಟಿನಿ ಮಾಡಿ ಮನೆಗೂ ಹೋಗಿ ನೋಡಿದಾಗ ಅದರಲ್ಲಿ ಕೆಲವರು ಸತ್ತೋಗಿದ್ರು. ಸೊ ಅವ್ರನ್ನೆಲ್ಲ ಡಿಲೀಟ್ ಮಾಡಿ ಆ್ಯಂಡ್ ಬಿಲೋ 85 ಮೇಲೆ ಇದ್ದವರು ಸಹ ಇದರಲ್ಲಿ ಕೆಲವರು ಅಪ್ಲೈ ಮಾಡ್ಕೊಂಡಿದ್ರು. ಸೊ ಅವ್ರನ್ನ 85+ ಕ್ಯಾಟಗರಿಗೆ ಹಾಕಿ 100+ ಇಯರ್ಸ್ ಕಂಪ್ಲೀಟ್ಲಿ 100 ಇಯರ್ಸ್ ಮೇಲ್ಪಟ್ಟವ್ರು ಮಾತ್ರ ಇದರಲ್ಲಿ ಹಾಕಿದ್ದೀವಿ. ಆ್ಯಂಡ್ ನಮ್ಮಲ್ಲಿ ಯಂಗ್ ವೋಟರ್ಸ್ ಎಂಟೈರ್ ಡಿಸ್ಟಿಕಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮದ್ರಲ್ಲೇ ಜಾಸ್ತಿ ಎನ್ರೋಲ್ಮೆಂಟ್ ಆಗಿರೋದು. 3,600 ಆಲ್ಮೋಸ್ಟ್ 3,700 ಯಂಗ್ ವೋಟರ್ಸ್ ಅಂದರೆ 18 to 19 ಇಯರ್ಸಲ್ಲಿರೋ ಯಂಗ್ ವೋಟರ್ಸು. ನಾವು MP ಎಲೆಕ್ಷನ್ಸಲ್ಲಿ ಕೆಲವೊಂದು ಎಕ್ಸ್ಪೀರಿಯನ್ಸ್ ಏನಾಯಿತು ನಮಗೆ, ಸೊ ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಈ ಸಲ ಇನ್ನೂ 12 ಮತಗಟ್ಟೆಗಳು ಜಾಸ್ತಿ ಮಾಡಿದ್ದೀವಿ. ಲಾಸ್ಟ್ ಟೈಮ್ ಕಡಿಮೆ ಮಾಡಿದ್ರಿಂದ ತುಂಬ ರಶ್ ಇತ್ತು. ಎಷ್ಟೊಂದು ಪೋಲಿಂಗ್ ಸ್ಟೇಷನ್ಸಲ್ಲಿ ಸ್ವಲ್ಪ ರಶ್ ಜಾಸ್ತಿ ಆಯಿತು ಆ್ಯಂಡ್ ಟೈಮ್ ಶಾರ್ಟೇಜ್ ಆಯಿತು. ಕೆಲವೊಂದು ಪೋಲಿಂಗ್ ಸ್ಟೇಷನ್ಸಲ್ಲಿ ನಾವು 7:30-8 ಗಂಟೆವರೆಗೂ ನಾವು ಎಕ್ಸೀಡ್ ಮಾಡಿದ್ವಿ. ಕೌಂಟಿಂಗ್ ಎಲ್ಲ ಪೋಲಿಂಗ್ ಮಾಡೋದಕ್ಕೆ 7:30ವರೆಗೂ ಬಿಟ್ಕೊಂಡಿದ್ವಿ. ಸೊ ಅದಕ್ಕೆ ಈ ಸಲ ನಾವು 12 ಜಾಸ್ತಿ ಮಾಡಿದ್ದೀವಿ. ಸೊ ಟೋಟ್ಲಿ 247 ಪೋಲಿಂಗ್ ಸ್ಟೇಷನ್ಸ್ನ ನಾವು ಮಾಡಿದ್ದೀವಿ. ಅದೇ ಇದು ಜನರಿಗೆ ಅನುಕೂಲವಾಗಬೇಕು ಅಂತ ನಾವು ಇದು ಮಾಡಿರೋದು. ಆ್ಯಂಡ್ ಹೊಸದಾಗಿ ಏನು 10,583 ಗುರುತಿನ ಚೀಟಿಗಳು ಹಾಕ್ಕೊಂಡಿದ್ರು, ಅದನ್ನು ನಾವು ಪೋಸ್ಟಲ್ ಮುಖಾಂತರ ಎಲ್ರಿಗೂ ಕಳಿಸಿದ್ದೀವಿ. ಅಂದರೆ ಕೆಲವರು ಚೇಂಜಸ್ಗೂ ಸಹ ಹಾಕ್ಕೊಂಡಿರ್ತಾರೆ. ಅವರೇನಾದರೂ ಮೈನರ್ ಚೇಂಜಸ್, ಹೆಸರು, ಡೇಟ್ ಆಫ್ ಬರ್ತು, ಮದರ್ ಫಾದರ್ ನೇಮ್ ಏನಾದರೂ ಡಿಫ್ರೆಂಟ್ ಇದ್ದರೆ. ಅದೇ ರೀತಿ ಡಿಲೀಷನ್ಸು ಸಹ ಈ ಸಲ ನಮ್ಮದು 2,802 ಡೆತ್ ಡಿಲೀಷನ್ಸ್ ಆಗಿದೆ. ಮತ್ತು ಸಿಮಿಲರ್ ಎಂಟ್ರೀಸ್ ಅಂತ ಹೇಳ್ತೀವಿ ನಾವು, ಫೋಟೋಗ್ರಫಿಕಲಿ ಮತ್ತು ಡೆಮೋಗ್ರಫಿಕಲಿ ಸಿಮಿಲರ್ ಎಂಟ್ರೀಸ್ ಅಂಥವನ್ನ 644. ಮತ್ತು ಶಾಶ್ವತ ಸ್ಥಳಾಂತರಗೊಂಡು ಬೇರೆ ಊರುಗಳಿಗೆ ಅಥವಾ ಬೇರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿರ್ತಾರೆ ಅವರೆಲ್ಲನೂ ನಾವು ಅರೌಂಡ್ 3,377. ಸೊ ಒಟ್ಟಾರೆ ಡಿಲಿಷನ್ಸ್ ನಮ್ಮದು 6,823 ಎಲ್ಲ ಇನ್ಕ್ಲೂಡಿಂಗ್ ಡೆತ್, ಪರ್ಮನೆಂಟ್ಲಿ ಶಿಫ್ಟೆಡ್ ಮತ್ತು ಡಬಲ್ ಎಂಟ್ರೀಸ್ ಏನಿರುತ್ತೆ ಎಲ್ಲನೂ ಕನ್ಸಿಡರ್ ಮಾಡಿ. ಆ್ಯಂಡ್ ಸೊ ನಾವೆಲ್ಲ ಹೌಸ್ ಟು ಹೌಸ್ ಸರ್ವೆ ಎಲ್ಲನೂ ಮಾಡಿಸಿದ್ದೀವಿ. ಆ್ಯಂಡ್ ಪ್ರತಿಯೊಂದು ಆ್ಯಕ್ಟಿವಿಟಿನೂ ನಾವು ಸೀರಿಯಸ್ ಆಗಿ ನಮ್ಮ
ಬೂತ್ ಲೆವೆಲ್ ಆಫೀಸರ್ಸ್ ಎಲ್ಲ ಮನೆಗೂ ಹೋಗಿ ಯಾರಾದರೂ ಹೊಸೊಬ್ಬರು ಬಂದಿದ್ದಾರೆ, ಐ ಮೀನ್ ಫಸ್ಟ್ ಟೈಮ್ ವೋಟರ್ಸ್ ಯಾರಾದರೂ ಆಗಿದ್ರೆ, 18 ವರ್ಷ ಮೇಲ್ಪಟ್ಟವ್ರು ಯಾರಾದರೂ ಆಗಿದ್ರೆ ಅವರೆಲ್ಲರೂ ಸಹ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಡೆತ್ ಆಗಿರೋವನ್ನೆಲ್ಲನೂ ಡಿಲೀಟ್ ಮಾಡಿದ್ದಾರೆ. ಆ್ಯಂಡ್ ಶಿಫ್ಟಿಂಗ್ ಆಗಿರೋನು ಸಹ ಪರ್ಮನೆಂಟ್ಲಿ ಶಿಫ್ಟ್ ಆಗಿ ಅವರು ಒಪ್ಪಿಗೆ ಕೊಟ್ಟಿದ ಮೇಲೆ ನಾವೆಲ್ಲ ಡಿಲೀಟ್ ಮಾಡಿದ್ದೀವಿ. ಇಂದು ಬೆಳ್ಳಂಬೆಳಗ್ಗೆ 3 ಬೈಕ್ ಸವಾರರು ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿರುವ ಘಟನೆ ತುಮಕೂರು ತಾಲೂಕಿನ ಓಬಳಾಪುರ ಗೇಟ್ ಬಳಿ ನಡೆದಿದೆ. ತುಮಕೂರು ತಾಲೂಕಿನ ಓಬಳಾಪುರ ಗೇಟ್ ಬಳಿ ಟ್ರ್ಯಾಕ್ಟರ್ ಟ್ರೈಲರ್ಗೆ ಗುದ್ದಿ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. 12 ವರ್ಷದ ಮೊಹಮ್ಮದ್ ಆಸಿಫ್, 38 ವರ್ಷದ ಮಸ್ತಾಜ್, 48 ವರ್ಷದ ಶಕೀರ್ ಹುಸೇನ್ ಮೃತರು ಮಧುಗಿರಿ ತಾಲೂಕಿನ ಪುರವಾರದ ಗುಡ್ಡೇನಹಳ್ಳಿ ಗ್ರಾಮದವರು ಎಂದು ಮಾಹಿತಿ ತಿಳಿದು ಬಂದಿದೆ. ಸ್ಥಳಕ್ಕೆ ಎಸ್ಪಿ ಅಶೋಕ್ ವೆಂಕಟ್, ಡಿವೈಎಸ್ಪಿ ಚಂದ್ರಶೇಖರ್ ಹಾಗೂ ಗ್ರಾಮಾಂತರ ಸಿಪಿಐ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ಕೋರಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಗುಬ್ಬಿ ತಾಲೂಕು ಕಲ್ಲೂರು ಗ್ರಾಮ ಪಂಚಾಯಿತಿ ದುರಾಡಳಿತದ ವಿರುದ್ಧ ಜನವರಿ 9 ಗುರುವಾರದಂದು ದಲಿತ ಮುಖಂಡರು, ಸಾಮಾಜಿಕ ಹೋರಾಟಗಾರರು, ಗ್ರಾಮಸ್ಥರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಮುಖಂಡ ಚೇಳೂರು ಶಿವನಂಜಪ್ಪ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅರ್ಧನಹಳ್ಳಿ ಗ್ರಾಮದಲ್ಲಿ ವಿತರಣೆ ಮಾಡಿದ್ರು. ಅದರಲ್ಲಿ 102 ರೂಪಾಯಿಗೆ 48 ಮಾತ್ರ ವಿತರಣೆ ಮಾಡಿದ್ರು. ಕೆಲವು ರಾಜಕಾರಣಿಗಳ ಕಾರಣದಿಂದ SC ST ಸಮುದಾಯಕ್ಕೆ 21 ಮನೆ ಕೊಡಬೇಕಿತ್ತು, ಅವತ್ತು ಲೆಕ್ಕದಲ್ಲಿ ಕೊಟ್ಟಿಲ್ಲ. ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ತಾಲೂಕಿನಲ್ಲಿ ನಡೆಯುತ್ತಿರುವುದು ಬೇಸರದ ಸಂಗತಿಯಾಗಿದೆ. ಅದರಂತೆ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಇರುವಂತಹ ಹರಿದೇವನಹಳ್ಳಿ ಗ್ರಾಮದಲ್ಲಿ ದಲಿತ ಸಮುದಾಯದವರಿಗೆ ಮೀಸಲಾಗಿದ್ದ ನಿವೇಶನಗಳನ್ನು ಹಂಚಿಕೆ ಮಾಡುವಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತ ನಿರ್ಲಕ್ಷ್ಯ ವಹಿಸಿರುವುದು ಸರಿಯಲ್ಲ. ಈ ನಿಟ್ಟಿನಲ್ಲಿ ಜನವರಿ 9 ಗುರುವಾರದಂದು ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಕಲ್ಲೂರು ವಿಚಾರವಾಗಿ ಏನು ಚರ್ಚೆ ನಡೀತಾ ಇದೆ, ಈ ಕಲ್ಲೂರು ಗ್ರಾಮ ಪಂಚಾಯತಿ ಹಿಂದಿಂದಲೂ ಕೂಡ ದಲಿತರ ವಿರೋಧಿ ಗ್ರಾಮ ಪಂಚಾಯತಿ ಆಗ್ತಾ ಇದೆ. ಈ ಹಿಂದೆ ಗ್ರಾಮ ಅಧ್ಯಕ್ಷ ಆಗಿರ್ತಕ್ಕಂಥ ರವಿಕುಮಾರ್ ಕೂಡ ಅವ್ರ ಮೇಲೂ ಕೂಡ ಸವರ್ಣೀಯ ಸದಸ್ಯಗಳು ಕೆಲಸ ಮಾಡಲಿಕ್ಕೆ ತೊಂದರೆ ಕೊಟ್ಟು ಅವನಿಗೆ ತೊಂದರೆ ಕೊಟ್ಟರು. ಆ ಸಂದರ್ಭ ಕೂಡ ನಾವೆಲ್ಲರೂ ಕೂಡ ಒಕ್ಕೋರ್ಲಿಂದ, ಇಡೀ ದಲಿತ ಸಂಘಟನೆ ಒಕ್ಕೋರ್ಲಿಂದ ಆ ವಿಚಾರಕ್ಕೆ ನಾವು ವಿರೋಧ ಮಾಡಿ ನಾವೇನು ಗ್ರಾಮ ಅಧ್ಯಕ್ಷರಿಗೆ ಕೆಲಸ ಮಾಡಿದ್ದು ಅನುವು ಮಾಡಿಕೊಡ್ಬೋದು ಅಂತ ಕೇಳ್ಕೊಂಡಿದ್ದೀವಿ. ಮುಂದುವರೆದ ಭಾಗದಲ್ಲಿ 102 ಸೈಟ್ಗಳನ್ನ ಮಂಜುನಾಥ್ ಪತ್ರಕರ್ತರು ತುಂಬ ದಿವಸದಲ್ಲೂ ಕೂಡ ಹೋರಾಟ ಮಾಡಿಕೊಂಡು ಸೆಲ್ಲಿಗೆ ಹಾಕ್ಕೊಂಡು ನಮಗೆ SC STಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿರ್ತಕ್ಕಂಥದ್ದು ಸೈಟನ್ನು ಇವತ್ತು ಸವರ್ಣಿಗೆ SC STಗಳಿಗೆ ದೌರ್ಜನ್ಯವಾಗಿ ಅನ್ಯಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. 48 ಸೈಟನ್ನು ಅಧಿಕೃತವಾಗಿ ದಾಖಲೆ ಆಗಿರ್ತಕ್ಕಂಥದ್ದು. ಇನ್ನು ಮಿಕ್ಕಿ ಸೈಟ್ಗಳಲ್ಲಿ ಎಲ್ಲವೂ ಫ್ರಾಡ್ ಆಗಿರ್ತಕ್ಕಂಥದ್ದು ಕಂಡು ಬರ್ತದೆ. ಆ ಕಾರಣಕ್ಕೋಸ್ಕರ ತಮ್ಮ ಮುಖೇನ ನಾವು ಈ ಗ್ರಾಮ ಪಂಚಾಯತಿ, ಕಲ್ಲು ಗ್ರಾಮ ಪಂಚಾಯತಿ ಎಲ್ಲ ಬಡ ಸಮುದಾಯಗಳಿಗೆ ಹೇಳೋದೇನೆಂದರೆ, ಈ ಒಂದು ಗ್ರಾಮ ಪಂಚಾಯತಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಗುರುವಾರ ನಾವು ಹೋರಾಟ ಮಾಡಲಿಕ್ಕೆ ನಾವು ಆ ಊರಿನ ಪ್ರಮುಖರು ಮತ್ತು ಎಲ್ಲ ಸಂಘಟನೆ ಕೂಡ ತೀರ್ಮಾನ ತೆಗೆದುಕೊಂಡಿದೆ. ಆ ಕಾರಣಕ್ಕೋಸ್ಕರ ತಮ್ಮ ಸಹಕಾರದಲ್ಲಿ ಬಂದು ಈ ಒಂದು SC STಗಳಿಗೆ ಸಹಕಾರ ಮಾಡಬೇಕು ಅಂತ ಕೂಡ ಕೇಳ್ಕೊಂಡು, ಜೊತೆಯಲ್ಲಿ ಈ ತಾಲೂಕು ಒಳಗಡೆ ಇತ್ತೀಚಿನ ದಿನಗಳಲ್ಲಿ ಸುಮಾರು 5 ವರ್ಷಗಳಿಂದ ದಲಿತರ ಮೇಲೆ ತುಂಬ ಅನ್ಯಾಯ ನಡೀತಾರೆ. ಅದು ಒಂದು ಪ್ರಕರಣ, 4-5 ಪ್ರಕರಣ, ಪದ್ನಳ್ಳಿ ಪ್ರಕರಣ ಆಗಿರ್ಬೋದು, ಅಭಿಷೇಕ್ ಪ್ರಕರಣ ಆಗಿರ್ಬೋದು, ಮತ್ತು ಈಗಿನ ನೆನ್ನೆ ನಮ್ಮ ಮೂರ್ತಣ ಪ್ರಕರಣ ಆಗಿರ್ಬೋದು, ಮತ್ತು ನೆನ್ನೆ ಆಗಿರ್ತಕ್ಕಂಥ ಒಂದು ಪ್ರಕರಣ ಆಗಿರ್ಬೋದು. ಈ ಥರ ದೊಡ್ಡ ಮೇನ್ ಪ್ರಕರಣಗಳು ಜೊತೆ ಸಣ್ಣ ಪುಟ್ಟ ಪ್ರಕರಣಗಳು ನಡೀತಾ ಇರ್ತವೆ. ಆ ಕಾರಣಕ್ಕೋಸ್ಕರ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ನಾನು ಈ ಮುಖೇನ ಆಗ್ರಹ ಪಡಿಸ್ತೇನೆ, ಇದು ಆದಷ್ಟು ಜರೂರಾಗಿ ಸಮಸ್ಯೆ ಬಗೆಹರಿಸಬೇಕು. ನೆನ್ನೆ ಆಗಿರ್ತಕ್ಕಂಥ ಪ್ರಕರಣ, ಯಾರು ಚಂದ್ರಶೇಖರ್ ಅಪರಾಧಿ ಇರ್ತಕ್ಕಂಥ ವ್ಯಕ್ತಿನ ಆದಷ್ಟು ಬೇಗ ಅವನನ್ನು ಹಿಡಿಬೇಕು. ಹಿಡಿದು ಮುಂದಿನ ದಿನಗಳಲ್ಲಿ ನಮಗೆ ದಲಿತರು ಓಡಾಡ್ತಕ್ಕಂಥ ವಾತಾವರಣ, ದಲಿತರು ರಕ್ಷಣೆ ಮಾಡ್ತಕ್ಕಂಥದ್ದು ಏನು ಈ ಒಂದು ಗುಬ್ಬಿ ತಾಲೂಕು ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಹುಸಂಖ್ಯಾತರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಹಿಂದೆಗಿರಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖೇನ ನಾವು ಮಾತಾಡ್ತೀವಿ. ಗುರುವಾರ ದಯಮಾಡಿ ಕಲ್ಲೂರಿಗೆ ಎಲ್ಲ ಪತ್ರಿಕೆಯರು ನಿಮ್ಮ ಸಹಕಾರದ ಮುಖೇನ ಎಲ್ಲರೂ ಕೂಡ ಬರಬೇಕು ಅಂತ ಹೇಳ್ಬಿಟ್ಟು ಈ ಮುಖೇನ ನಾನು ಅವ್ರನ್ನ ವಿಶೇಷವಾಗಿ ನಾನು ಮನವಿ ಮಾಡ್ತೇನೆ. ಈ ವೇಳೆ ಮುಖಂಡ ರುದ್ರಪ್ರಕಾಶ್ ಮಾತನಾಡಿ,
ಕಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಿದೇವನಹಳ್ಳಿ ಗ್ರಾಮದಲ್ಲಿ ದಿವಂಗತ ಮಾಜಿ ಶಾಸಕರಾದ ಶಿವನಂಜಪ್ಪ ಅವರ ಅಧ್ಯಕ್ಷತೆಯಲ್ಲಿ 102 ನಿವೇಶನಗಳನ್ನು ಮಂಜೂರು ಮಾಡಿ 48 ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ದು, ಉಳಿಕೆ ನಿವೇಶನಗಳನ್ನು ಹಂಚಿಕೆ ಮಾಡಿರುವುದಿಲ್ಲ. ಆದರೆ ಕೆಲ ಪ್ರಭಾವಿ ವ್ಯಕ್ತಿಗಳು ಸುಳ್ಳು ಪತ್ರಗಳನ್ನು ಸೃಷ್ಟಿಸಿಕೊಂಡು ಮಾರಾಟ ಮಾಡುತ್ತಿದ್ದಾರೆ. ಈ ಸಂಬಂಧ ಪತ್ರಕರ್ತ ಡಿ ಮಂಜುನಾಥ್ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಹಾಗೂ ಲೋಕಾಯುಕ್ತಕ್ಕೆ ಸಂಬಂಧಪಟ್ಟ ಇಲಾಖೆಯವರನ್ನ ವಿಚಾರಣೆ ನಡೆಸಿ ನಿವೇಶನಗಳನ್ನು ಅಕ್ರಮವಾಗಿ ನೀಡಿರುವುದು ಕಂಡು ಬಂದಿರುತ್ತದೆ ಎಂದು ವರದಿ ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು. ಅರ್ಧನಹಳ್ಳಿ ಗ್ರಾಮದಲ್ಲಿ ವಿತರಣೆ ಮಾಡಿದ್ರು. ಅದರಲ್ಲಿ 102 ರೂಪಾಯಿಗೆ 48 ಮಾತ್ರ ವಿತರಣೆ ಮಾಡಿದ್ರು. ಕೆಲವು ರಾಜಕಾರಣಿಗಳ ಕಾರಣದಿಂದ SC/ST ಸಮುದಾಯಕ್ಕೆ 21 ಮನೆ ಕೊಡಬೇಕಿತ್ತು ಅವತ್ತು ಲೆಕ್ಕದಲ್ಲಿ, ಕೊಟ್ಟಿಲ್ಲ. ಈ ಕೊಟ್ಟಕ್ಕೆ ಇವರೆಲ್ಲ ಪ್ರಯತ್ನ ಮಾಡಿದ್ರೆ, ಮಂಜು SC/ST ಸೆಲ್ಗೆ ಬರೆದು ಎಲ್ಲ ಮಾಡಿದ್ರೆ ಎಲ್ಲ ಖಾತೆ ಆಗೋಗ್ಬಿಟ್ಟದೆ, ಎಲ್ಲ ಅಕ್ರಮವಾಗಿ ಖಾತೆ ಮಾಡಿಬಿಟ್ಟವ್ರೆ. ಇನ್ನು ಮಿಕ್ಕಿದ ಕ್ವಾಂಟಿಟಿನ 57 ಕ್ವಾಂಟಿಟಿನ ಅದರಲ್ಲಿ SC/STಗೆ ಅಂತ ಮೀಸಲಿದ್ದ ಜಾಗದಲ್ಲಿ ಜನರಲ್ ಕಮ್ಯುನಿಟಿಗೆ ಸೈಟ್ಗಳು ಕೊಟ್ಟವ್ರೆ. SC/STಗೆ 3 ಜನ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಜನರಲ್ ಕಮ್ಯುನಿಟಿಗೆ ಕೊಟ್ಟವ್ರೆ. ಅದನ್ನ ತಪ್ಪನ್ನ ಕೇಳಿಸಿ ಮೀಟಿಂಗಲ್ಲಿ ರೆಜುಲೇಷನ್ ಮಾಡಿ ನಮ್ಗೆ PDO ಮೀಟಿಂಗ್ ಮಾಡಿದಾಗ ಕೊಡ್ತೀನಿ ಅಂತ ಆತ ಹೇಳ್ತಾನೆ. ಇಲ್ಲಿಗೆ ಬಂದು ಆ ಮೆಂಬರ್ ಹೇಳ್ತಾರೆ, ಈ ಮೆಂಬರ್ ಹೇಳ್ತಾರೆ ಅಂತ ಯಾವುದೇ ಥರದ ಖಾತೆ ಕ್ಯಾನ್ಸಲ್ಗೆ ಇವಾಗ ಬರಿತಾ ಇಲ್ಲ ಅಂತ ಬರೆಯೋದಕ್ಕೆಲ್ಲ ಕೇಳಿ ನೋಡಿದಾಗ ಪ್ರಭಾವಿಗಳು ಸವರ್ಣೀಯರೆಲ್ಲ ಇದಕ್ಕೆ ತೊಂದರೆ ಮಾಡ್ತಾರೆ. ಅದರಿಂದ ಇವತ್ತು ಗುರುವಾರ ದಿವಸ ಸ್ಟ್ರೈಕ್ ಕಾಲ್ ಮಾಡೋರೆ ಪಂಚಾಯತ್ ಆಫೀಸಿಂದ. ದಯವಿಟ್ಟು ಎಲ್ಲರೂ ಒಂದು ಸಹಕಾರ ಕೊಡಿ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. 17 ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದವನು 17 ಖಾತೆ ಮಾಡ್ಕೊಡ್ತಾನೆ ಸವರ್ಣೀಯರಿಗೆ SC/ST ಸೈಟ್ನ. ಅದು ಜಿಲ್ಲಾ ಪಂಚಾಯತಿ SC/ST ಸೆಲ್ಗೆ ಮಂಜೂರು ಬರೆದಾಗ ಅದು ಜಿಲ್ಲಾ ಪಂಚಾಯತ್ ಚೀಫ್ ಸೆಕ್ರೆಟರಿ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ರೆಕಾರ್ಡ್ ಎಲ್ಲ ಪರಿಶೀಲನೆ ಮಾಡಿ ಅರ್ಧನಹಳ್ಳಿ ಸೈಟ್ಗೆಲ್ಲ ಹೋಗಿ ನೋಡೋದಂಥ ಸಂದರ್ಭದಲ್ಲಿ ಅದು ಅಪರಾಧ ಸಾಬೀತಾಗುತ್ತೆ. ಸಾಬೀತಾದಾಗ ಅವನಿಗೆ ಶಿಕ್ಷೆ ಏನು ಕೊಡಬೇಕು ಅಂತ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಂದು ಕೋರ್ಟ್ ಐತೆ ಬೆಂಗಳೂರಲ್ಲಿ, ಅಲ್ಲಿಗೆ ಅದು ಶಿಫ್ಟ್ ಆಗೈತೆ. ಆಮೇಲೆ ಆಶ್ರಯ ಕಮಿಟಿ ಇರೋದು MLA ಅವರ ಅಧ್ಯಕ್ಷರದು MT ಕೃಷ್ಣಪ್ಪನವರು, ಅವರು ಮಾತ್ರ ವಿತರಣೆ ಮಾಡೋಕ್ಕೆ ಹಕ್ಕಿರೋದು. ಅದನ್ನ ಬಿಟ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರೇ ಮಾರ್ಕೊಳ್ಳೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಯಾರು ಬೇಕಾದ್ರೂ ಮಾಡ್ಕೊಳ್ಳೋದು, ಈ ಥರ ತುಂಬಾ ಅವ್ಯವಹಾರ ಗ್ರಾಮ ಪಂಚಾಯತಿ ಕಲ್ಲೂರಲ್ಲಿ ನಡೆದಿದೆ. ಅದಕ್ಕೋಸ್ಕರ ಸ್ಟ್ರೈಕ್ ಕರೆದವ್ರೆ. ದಯವಿಟ್ಟು ಎಲ್ಲರೂ ಒಂದು ಸಹಕಾರ ಮಾಡಿ ಇದ್ರ ಬಗ್ಗೆ ಒಂದು SC/STಗೆ ನ್ಯಾಯ ದೊರಕಿಸ್ಕೊಡೋಣ. ಅದರಿಂದ ಒಂದು ಒಳ್ಳೇದಾಗುತ್ತೆ. ಎಲ್ಲ ಬಡವರು, ಯಾರಿಗೂ ಮನೆಗಳಿಲ್ಲ, ಅಲ್ಲಿ ಎಲ್ಲ 4-5 ಜನ ಅಣ್ತಂದಿರ್ತಾರೆ, ಚಿಕ್ಕ ಮನೇಲಿ ಜೀವನ ಮಾಡ್ತಿರ್ತಾರೆ. ಅದರಿಂದ ತುಂಬಾ ತೊಂದರೆ ಆಗಿದೆ ಅವ್ರಿಗೆ. ಅದಕ್ಕೊಂದು ಸಹಕಾರ ಮಾಡಿಕೊಟ್ರೆ ಸರಿ ಆಗುತ್ತೆ. ಆಮೇಲೆ ಬಿಡನದಿ ಫಾರೆಸ್ಟ್ ಅಲ್ಲಿ ನಮ್ಮ MLA ಅವರು ಮತ್ತೆ 4 ಜನರಿಗೆ ವಸತಿ ಸಮುಚ್ಚಯಕ್ಕೆ ಬರ್ಕೊಟ್ಟಿದ್ದಾರೆ. ಈಗ ತಹಸೀಲ್ದಾರಿಗೆ ಬಂದಿದೆ, ಅವ್ರು ಇನ್ಸ್ಪೆಕ್ಷನ್ ಮಾಡಿ ಅದು ಮಾಡ್ಕೊಡ್ತಾರೆ. ಅದರಲ್ಲಿ ಒಂದು 150 ಸೈಟ್ ಬರುತ್ತೆ, ಅದರಲ್ಲೂ ಕೊಡ್ಸೋಣ. ಮತ್ತೆ SC/STಗೆ ಸಮುದಾಯ ಭವನ ಇಲ್ಲ ಇಲ್ಲಿ ನಮ್ಮೂರಲ್ಲಿರೋ ಸವರ್ಣೀಯರು ಯಾರು ಇವರಿಗೆ ಚೌಟ್ರಿ ಕೊಡೋದು. ಅದರಿಂದ ಅವ್ರು ಮದುವೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅಲ್ಲೊಂದು ಚೌಟ್ರಿ ಮಾಡೋಕ್ಕೆ ಒಂದು ಜಾಗನ ಭಾಗ್ಯಮ್ಮ ಅಂತ ಅಧ್ಯಕ್ಷರಿದ್ದಾಗ ಅವ್ರು ಮಾಡಿದ್ದಾರೆ. ಅದಕ್ಕೆ MLA ಅವರು, ತುರುವೇಕೆರೆ MLA ಅವರು 2 ಕೋಟಿ ದುಡ್ಡು ಹಾಕಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ದಲಿತ ಮುಖಂಡ ಪಾಂಡುರಂಗಯ್ಯ ಮಾತನಾಡಿ, ಕಲ್ಲೂರು ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಹಕ್ಕುಪತ್ರ ವಿತರಣೆ ಮಾಡದೆ ಲೋಪ ಮಾಡುತ್ತಿರುವುದು ಖಂಡನೀಯ. ಈ ವಿಚಾರವಾಗಿ ದಲಿತರಿಗೆ ನ್ಯಾಯ ಕೊಡಿಸಲು ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಕಲ್ಲೂರು ವಿಚಾರದಲ್ಲಿ ಏನು 48 ಸೈಟ್ಗಳು ಹಕ್ಕುಪತ್ರ ಕೊಟ್ಟಿದ್ದರೂ ಸಹ ಅದನ್ನು ಓವರ್ಲುಕ್ ಮಾಡಿ ಮುಂದಿನ ಸವರ್ಣೀಯರಿಗೆ ಮತ್ತು ಅವರವರ ಇಷ್ಟಾನುಸಾರ ಬೆಳವಣಿಗೆ ಮಾಡಿಕೊಂಡು ಆ ಪತ್ರಗಳನ್ನು ವಜಾಗೊಳಿಸಿ ಅವರೇ ಸೃಷ್ಟಿಕರ್ತ ಮಾಡಿರೋದ್ರಿಂದ ಗುರುವಾರ ದಿವಸ ಏನು ಕಲ್ಲೂರಲ್ಲಿ ದೊಡ್ಡ ಬಹುತ್ವದ ಸ್ಟ್ರೈಕನ್ನು ಮಾಡೋದಕ್ಕೆ ನಾವು ಇಷ್ಟಪಡ್ತೀವಿ. ಅದಕ್ಕೆ ತಮ್ಮ ಎಲ್ಲರೂ ಸಹಕಾರ ನೀಡಬೇಕೆಂದು ಈ ಸಭೆಯಲ್ಲಿ ಆಚರಿಸ್ತೇನೆ. ಮತ್ತು ಇನ್ನೊಂದು, ನಿನ್ನೆ ದಲಿತರ ಮೇಲೆ ಆಗಿರುವ ಅನ್ಯಾಯ ನಿಜವಾಗ್ಲೂ ಮೊದಲನೇಗೆ 17ನೇ ಇಸ್ವಿ ಅಭಿಷೇಕ ವಿಚಾರದಲ್ಲಾಯಿತು. ಅದರ ಬಗ್ಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಕೈ ಬಿಟ್ಟು ಅವರು ಸುರಕ್ಷೆ ಆದರು. 21ನೇ ಇಸ್ವಿ ಪೆದ್ದಳ್ಳಿ ಕೇಸಲ್ಲಿ ಇಬ್ಬರನ್ನು ಆಡುವಾಗಲೇ ರಾತ್ರಿ ಹೊತ್ತು ಸೂರ್ಯವನ್ನು ಚುಚ್ಚಿ ಅದನ್ನು ಕೊಲೆಗೈದ್ರು. ಆದರೂ ಅವರು ಇವತ್ತು ಸಾರಾ ಸುದ್ದಿಯಾಗಿ ಹೊರಗಡೆ ಬಂದು ಆರಾಮಾಗಿ ಓಡಾಡ್ತಾ ಇದೆ. ದಲಿತರಿಗೆ ಎಲ್ಲಿ ನ್ಯಾಯ ಸಿಕ್ತು? ನಿನ್ನೆ ಸಿರುವಾರದ ಹುಡುಗ ಕೂಲಿ ಮಾಡಕ್ ಬಂದಿದ್ದಂಥ ಹುಡುಗಂಗೆ ಯಾವನೊಬ್ಬ ದುಷ್ಟಶಕ್ತಿ ಒಬ್ಬ ರಿಸರ್ಚ್ ಮಾಡುವ ಜಾಗಕ್ಕೆ ಓಪನ್ ಆಗೋ ರೀತಿ ಹೊಡೆದಿದ್ದಾನೆ ಅಂದ್ರೆ ಈ ತಾಲೂಕಲ್ಲಿ ಈ ದಲಿತರು ಬದುಕೋದು ಭಾರಿ ಕಷ್ಟಕರ ಆಗಿದೆ. ಮುಂದಿನ ದಿನದಲ್ಲಿ ಇದೇ ರೀತಿ ಆದರೆ ದಲಿತರು ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಸಭೆಯಲ್ಲಿ ಉದ್ದೇಶ ಮಾತಾಡ್ತೀನಿ. ಜೈ ಭೀಮ್, ಜೈ ಅಂಬೇಡ್ಕರ್. ಪತ್ರಕರ್ತ ಡಿ ಮಂಜುನಾಥ್ ಮಾತನಾಡಿ,
ಹರಿದೇವನಹಳ್ಳಿ ಗ್ರಾಮದಲ್ಲಿ ಹಂಚಿಕೆ ಮಾಡದೆ ಸುಳ್ಳು ದಾಖಲೆ ಸೃಷ್ಟಿಸಿಕೊಂಡು ಅಕ್ರಮವಾಗಿ ಪರಭಾರೆ ಮಾಡಿರುವುದನ್ನು ವಜೀಕರಿಸುವ ನಿಟ್ಟಿನಲ್ಲಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಮತ್ತು ಲೋಕಾಯುಕ್ತ ಇಲಾಖೆಗೆ ದೂರು ಸಲ್ಲಿಸಿ ವಿಚಾರಣೆ ನಂತರ ಹಕ್ಕುಪತ್ರ ವಿತರಣೆ ಮಾಡಲು ಕ್ರಮ ವಹಿಸಲು ಸಂಬಂಧಪಟ್ಟ ಅಧಿಕಾರಿಗಳು ನಿರ್ದೇಶನ ನೀಡಿದರೂ ಸಹ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಗ್ರಾಮ ಪಂಚಾಯಿತಿ ಪ್ರಭಾವಿ ಸದಸ್ಯರ ಒತ್ತಡದಿಂದ ನಿವೇಶನ ಹಂಚಿಕೆ ಸಂಬಂಧ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದರು. ಈ ಗುರುವಾರ ದಿವಸ ಕಲ್ಲೂರು ಗ್ರಾಮ ಪಂಚಾಯಿತಿ ಮುಂಭಾಗ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇನೆ. ಕಾರಣ ಇಷ್ಟೇ, ಇತ್ತೀಚೆಗೆ ಕಲ್ಲೂರು ಗ್ರಾಮದ ವ್ಯಾಪ್ತಿ ಬರ್ತಕ್ಕಂಥ ಹರಿದೇವನಹಳ್ಳಿ ಗ್ರಾಮದಲ್ಲಿ ದಿವಂಗತ ಶಿವನಂಜಪ್ಪನವರು ಶಾಸಕರಾದಂಥ ಅಧ್ಯಕ್ಷತೆಯಲ್ಲಿ 102 ಸೈಟನ್ನು ವಿತರಣೆ ಮಾಡ್ತಾರೆ. ಅದರಲ್ಲಿ 48 ಮಾತ್ರ ಊರ್ಜಿತ ಆಗಿರುತ್ತೆ. ಇನ್ನು ಉಳಿಕೆ ಸೈಟ್ಗಳನ್ನ ಕೆಲವು ಪ್ರಭಾವಿ ವ್ಯಕ್ತಿಗಳು ಬೋಗಸ್ ಹಕ್ಕುಪತ್ರ ಸೃಷ್ಟಿ ಮಾಡ್ಕೊಂಡು ಅದನ್ನೆಲ್ಲ ಬೇರೆಯವರಿಗೆ ಮಾರಾಟ ಮಾಡ್ತಾರೆ. ಈ ಸಂಬಂಧ ನಾನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ತುಮಕೂರು ಹಾಗೂ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿ ಸಂಬಂಧಪಟ್ಟ ಇಲಾಖೆಯವರು ಸಂಪೂರ್ಣವಾಗಿ ತನಿಖೆಯನ್ನು ನಡೆಸಿ 48 ಹಕ್ಕುಪತ್ರ ಮಾತ್ರನೇ ಇದು ಕಾನೂನುಬದ್ಧವಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟು ಆ ಅವಧಿನಲ್ಲಿ ಖಾತೆ ಮಾಡ್ತಕ್ಕಂಥ ಗಂಗಮಹಾದೇವಯ್ಯ PDO ಇವ್ರನ್ನೂ ಕೂಡ ಅಮಾನತು ಮಾಡಿ ಆ ಅವಧಿನಲ್ಲಿ ಸೈಟ್ನ ಮಾಡಿಕೊಟ್ಟಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ KC ಗಿರೀಶ್ ಇವ್ರ ಮೇಲೂ ಸಹ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದಲ್ಲಿ ಪ್ರಕರಣ ನಡೀತಾ ಇದೆ. ಇದು ಇದ್ದು ಕೂಡ ಮಾನ್ಯ ನಮ್ಮ ತುರುವೇಕೆರೆ ಕ್ಷೇತ್ರದ ಶಾಸಕರು MP ಕೃಷ್ಣಪ್ಪಣ್ಣವ್ರಿಗೆ ವಿಚಾರ ಗಮನಕ್ಕೆ ತಂದಾಗ ಉಳಿಕೆ ಇರೋ ಸೈಟ್ಗಳನ್ನ ಹಂಚಿಕೆ ಮಾಡಬೇಕು ಅಂತೇಳಿ ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿ PDOವರೆಗೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆದರೆ ಕಲ್ಲೂರು ಗ್ರಾಮದ ಕೆಲ ಪ್ರಭಾವಿ ಗ್ರಾಮ ಪಂಚಾಯಿತಿ ಸದಸ್ಯರ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡರಾದ ರುದ್ರಪ್ರಕಾಶ್, ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಚೇಳೂರು ಶಿವನಂಜಪ್ಪ, ಮಾಜಿ ಸಂಚಾಲಕ ಪಾಂಡುರಂಗಯ್ಯ, ಮುಖಂಡರಾದ ಶಾಂತರಾಜು, ನಾರಾಯಣಪ್ಪ, ಬಾರೆಮನೆ ವೆಂಕಟೇಶ್, ನಾರನಹಳ್ಳಿ ಗೋವಿಂದರಾಜು, ಪತ್ರಕರ್ತ ಡಿ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ತಿಪಟೂರು ಅಭಿವೃದ್ಧಿ ಮತ್ತು ಜನಸಂಖ್ಯೆ ಎಲ್ಲದರಲ್ಲೂ ಮುಂಚೂಣಿಯಲ್ಲಿದೆ ಮತ್ತು ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ. ಜಿಲ್ಲಾ ಕೇಂದ್ರವಾಗಿ ಸಹ ಕೆಲವೇ ದಿನಗಳಲ್ಲಿ ಪರಿವರ್ತನೆಗೊಳ್ಳುತ್ತಿದೆ. ನಗರದಲ್ಲಿ ಕುಡಿಯಲು ಹೇಮಾವತಿ ನೀರಿದ್ದರೂ ಸಹ ತಿಪಟೂರು ಜನತೆಗೆ ಕುಡಿಯಲು ನೀರಿಲ್ಲದೆ ಪರದಾಡುವಂತಾಗಿದೆ. ಇನ್ನೂ ಅತಿ ಹೆಚ್ಚಿನ ಅಭಾವ ಉಂಟಾಗಿ ಸಾಂಕ್ರಾಮಿಕ ರೋಗಗಳು ಇನ್ನೂ ವಿವಿಧ ರೀತಿಯ ರೋಗಗಳು ಬಂದು ಜನತೆ ತೀವ್ರ ಸಂಕಷ್ಟ ಎದುರಿಸುತ್ತಾರೆ. ಇನ್ನು ಬೇಸಿಗೆ ಬಂದಿಲ್ಲ. ಪ್ರಾರಂಭಿಕ ಹಂತದಲ್ಲಿಯೇ ತಿಪಟೂರು ನಾಗರಿಕರು ಟ್ಯಾಂಕರ್ಗಳು ಹಾಗೂ ಸಿಕ್ಕ ನೀರಿನ ಮೂಲಗಳಿಗೆ ಮೊರೆ ಹೋಗುತ್ತಿದ್ದಾರೆ. ಕೆಲವೇ ದಿನಗಳಲ್ಲಿ ತಿಪಟೂರಿನಲ್ಲಿ ನೀರಿಗೆ ದೊಡ್ಡ ಕೊರತೆ ಉಂಟಾಗಿ ಜನ ಅಧೋಸ್ಥಿತಿಗೆ ತಲುಪುವ ಸ್ಥಿತಿ ಎದುರಾಗುವ ಪರಿಸ್ಥಿತಿ ಹತ್ತಿರದಲ್ಲಿಯೇ ಇದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಯಮಾಡಿ ನಗರಸಭೆಯವರು ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಈಗಾಗಲೇ ನಗರಸಭೆ ವ್ಯಾಪ್ತಿಗೆ ಬರುವ ಬೋರ್ವೆಲ್ಗಳನ್ನು ಗುರುತಿಸಿ ಸರಿಪಡಿಸಿಕೊಂಡು ಮತ್ತು ರಿಪೇರಿ ಮಾಡಿಸಿ ರೆಡಿ ಮಾಡಿಕೊಳ್ಳಬೇಕು ಸಾರ್ವಜನಿಕರು ಮನವಿ. ಇಲ್ಲವಾದರೆ ಬೇಸಿಗೆಯಲ್ಲಿ ಸಾಂಕ್ರಾಮಿಕ ರೋಗ ಮತ್ತು ನೀರಿಗೆ ಕೊರತೆ ಉಂಟಾಗುವ ಸಂಭವವಿದೆ. ತಿಪಟೂರಿನ ನಗರಸಭೆ ಕಟ್ಟಡಗಳಲ್ಲಿ ಬೆಳಗ್ಗೆ 5ರಿಂದ ಸುಮಾರು 2-3 ಗಂಟೆಗಳ ಕಾಲ ಓವರ್ ಟ್ಯಾಂಕ್ ತುಂಬಿ ನೀರು ಹರಿದು ಮೀಟರ್ ಗಟ್ಟಲೆ ಹರಿದು ಹೋಗಿ ನೀರು ಸಾಕಷ್ಟು ಪೋಲಾಗುತ್ತಿತ್ತು. ಆದರೆ ಇಲ್ಲಿ ಯಾವುದೇ ನಗರಸಭೆಯ ಅಧಿಕಾರಿಗಳು ಇರಲಿಲ್ಲ. ರಾತ್ರಿ ಮೋಟಾರ್ ಆನ್ ಮಾಡಿ ಹೋಗಿದ್ದಾರೋ ಅಥವಾ ಬೆಳಗ್ಗೆ ಆನ್ ಮಾಡಿದ್ದಾರೋ ಗೊತ್ತಿಲ್ಲ. ದಯಮಾಡಿ ತಕ್ಷಣ ತಿಪಟೂರು ನಗರಕ್ಕೆ ನೀರನ್ನು ಒದಗಿಸುವ ನಗರಸಭೆಯೇ ಈ ರೀತಿ ಆದರೆ ಇನ್ನು ತಿಪಟೂರಿನ ಉಳಿದ ಸರ್ಕಾರಿ ಕಚೇರಿಗಳ ಕತೆ ಏನಾಗಿರಬೇಕು? ತಿಪಟೂರಿನಾಗೆ ಬಹಳ ದಿನದಿಂದ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಐತೆ. ಬಹುದಿನಗಳ ಕನಸು ತಿಪಟೂರಿಗೆ ಹೇಮಾವತಿ ಕುಡಿಯೋ ನೀರಿನ ಯೋಜನೆ ಆಗಿ 15-20 ವರ್ಷ ಆಗಿದೆ. ಆದರೆ
ತಿಪ್ಟೂರಿನ ಕುಡಿಯೋ ನೀರಿನ ಯೋಜನೆಗೆ ಈಜ್ನೂರು ಕೆರೆ ಸೇರುತ್ತೆ. ಕೆರೆಯಲ್ಲಿ ನೀರಿದ್ದರೂ ಕೂಡ 15ರಿಂದ 20 ದಿನದಿಂದ ಹೇಮಾವತಿ ನೀರೇ ಬಿಡ್ತಾ ಇಲ್ಲ. ದಯಮಾಡಿ ಆ ಯೋಜನೆ ಕಾರ್ಯಗತ ಆಗಬೇಕು. ಇದ್ರ ಬಗ್ಗೆ ತಾಲೂಕು ಆಡಳಿತ, ತಾಲೂಕಿನ ಶಾಸಕರು ಹಾಗೂ ಜಿಲ್ಲಾಡಳಿತ ಮತ್ತು ಪುರಸಭೆಯವರು ನಗರಸಭೆ ಅಧ್ಯಕ್ಷರು, ಶಾಸಕರು ಹಾಗೂ ಜಿಲ್ಲಾಡಳಿತ ಮಾಡಿ ಈ ತಿಪ್ಟೂರಿನ ಜನತೆಗೆ ಯಾಕೆಂತಂದರೆ ಊರಿಗೆ ಬಂದದ್ದು ನೀರಿಗೆ ಬರಲಿಲ್ಲ ಅನ್ನಂಗೆ. ಅದರಿಂದ ಬೇಸಿಗೆ ಬರ್ತೈತೆ. ಈಗಲೇ ನೀರಿನ ಪ್ರಾಬ್ಲಮ್ ಇರೋದ್ರಿಂದ ಬೇಸಿಗೆ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಅಭಾವ ಉಂಟಾಗಿ ಸಾಂಕ್ರಾಮಿಕ ರೋಗಗಳು, ಇನ್ನೂ ವಿವಿಧ ರೀತಿಯ ರೋಗಗಳು ಬಂದು ತಿಪ್ಟೂರಿನ ಜನತೆ ತೀವ್ರ ಸಂಕಷ್ಟ ಎದುರಿಸಬೇಕಾಗುತ್ತೆ. ಅದರಿಂದ ನಮ್ಮ ದೇಶದಲ್ಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ನೀರಿನ ಆಕಾರ ಉಂಟಾಗಿತ್ತು ಮತ್ತು ಬೇರೆ ದೇಶಗಳಿಗೂ ಕೂಡ ನೀರಿಲ್ದೇ ಕೂಡ ದೇಶಗಳೇ ಸರ್ವನಾಶ ಆಗ್ತಾ ಇದ್ದಾವೆ. ಅಂಥ ಪರಿಸ್ಥಿತಿಯಲ್ಲಿ ಕುಡಿಯೋ ನೀರು ಐದಿದೆ, ಅದನ್ನು ಸದುಪಯೋಗಪಡಿಸ್ಬೇಕು. ಮುಂಜಾಗ್ರತೆ ಕ್ರಮ ತಗೊಂಡು, ಸೂಕ್ತ ಕ್ರಮ ತಗೊಂಡು ಜನಗಳಿಗೆ ನೀರನ್ನು ಒದಗಿಸ್ತಾರೆ ಅಂತೇಳಿ. ಮತ್ತು ನಗರಸಭೆ ಇಲ್ಲಿ ಆಡಳಿತದ ಜೊತೆಗೆ ನಗರಸಭೆ ಆಯುಕ್ತರು ಅವರು ಕೂಡ ಮುಂಜಾಗ್ರತೆ ಕ್ರಮ ತಗೋಬೇಕು. ಈಜ್ನೂರು ಕೆರೆ ನೀರು ಏನಿದೆ ಕುಡಿಯೋ ನೀರಿಗೆ, ಅದರ ಜೊತೆಗೆ ಈ ತಿಪ್ಟೂರು ನಗರದ ಯಾವ ಬಡಾವಣೆಗಳಿದ್ದಾವೆ, ವಾರ್ಡ್ಗಳಿದ್ದಾವೆ, ಅಲ್ಲಿ ಈಗಾಗಲೇ ಕೊರೆಸಿರ್ತಕ್ಕಂಥ ಬೋರ್ಗಳನ್ನೂ ಕೂಡ ರಿಪೇರಿ ಮಾಡಿಸ್ಕೊಂಡು ಅವನ್ನ ಅವರು ಕೂಡ ಅವ್ರ ಮೂಲಕನೂ ಕೂಡ ಕುಡಿಯೋ ನೀರನ್ನು ಜನತೆಗೆ ನೀರನ್ನು ಕೊಡೋಂಥ ಸಮರ್ಪವಾಗಿರ್ತಕ್ಕಂಥ ಕಾರ್ಯ ಮಾಡಬೇಕು ಅಂತೇಳಿ ನಾನಾದರೂ ಮನವಿ ಮಾಡ್ತೀನಿ. ದಯಮಾಡಿ ಕೂಡಲೇ ನಗರಸಭೆ ಆಯುಕ್ತ ವಿಶ್ವೇಶ್ವರಯ್ಯ ಬದರಗಡೆ ಅವರು ರಾತ್ರಿ ನಗರಸಭೆಯಲ್ಲಿ ಯಾರು ರಾತ್ರಿ ಪಾಳಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು, ಅವರು ಏಕೆ ಮೋಟಾರ್ ಚಾಲನೆ ಮಾಡಿ ಸಿಂಟೆಕ್ಸ್ ಓವರ್ಫ್ಲೋ ಆಗುತ್ತಿದ್ದರೂ 3-4 ಗಂಟೆಗಳ ಕಾಲ ಆಫ್ ಮಾಡದೆ ಮೀಟರ್ ಗಟ್ಟಲೆ ನೀರನ್ನು ಹರಿಸಿ ಸಾಕಷ್ಟು ನೀರನ್ನು ಪೋಲು ಮಾಡಿದ್ದಾರೆ. ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅಕ್ರಮ ಸಂಬಂಧದ ಸುದ್ದಿ ಮಾಡಿದ ಹಿನ್ನೆಲೆ ಪತ್ರಕರ್ತನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಪಾವಗಡ ತಾಲೂಕಿನಲ್ಲಿ ನಡೆದಿದೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನಲ್ಲಿ ಡಿಸೆಂಬರ್ 16ರಂದು ನಾರಾಯಣ ರೆಡ್ಡಿ ಎಂಬಾತನ ಅಕ್ರಮ ಸಂಬಂಧ ಕುರಿತು ಸ್ಥಳೀಯ ಪತ್ರಕರ್ತ ಗಡಿನಾಡು ಮಿತ್ರ ಸಂಪಾದಕ ರಾಮಾಂಜನಪ್ಪ ವರದಿ ಮಾಡಿದ ಹಿನ್ನೆಲೆಯಲ್ಲಿ ಜನವರಿ 6ರ ಸೋಮವಾರ ಸಂಜೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಾರಾಯಣ ರೆಡ್ಡಿ ಕುಟುಂಬಸ್ಥರ ಮಹಿಳೆಯರಿಬ್ಬರು ಪತ್ರಕರ್ತ ರಾಮಾಂಜನಪ್ಪ ಅವರ ಮೇಲೆ ಚಪ್ಪಲಿಯಿಂದ ಥಳಿಸಿ ಹಲ್ಲೆ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪತ್ರಕರ್ತ ರಾಮಾಂಜನಪ್ಪ, ಈ ಹಲ್ಲೆಯನ್ನ ತೀವ್ರವಾಗಿ ನಾನು ಖಂಡಿಸುತ್ತೇನೆ. ಸರ್ಕಾರ ಪತ್ರಕರ್ತರಿಗೆ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಘಟನೆ ಮಾಧ್ಯಮ ಕ್ಷೇತ್ರದಲ್ಲಿ ಆತಂಕ ಸೃಷ್ಟಿಯಾಗಿದೆ. ಪ್ರಕರಣವನ್ನ ಪಾವಗಡ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ఏమో గుర్తులేదు నాకు. ఏమో తెలియదు నాకు. ఇద్దరు వయసు అయిపోయిన రాజు 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 ఏ వన్ బిల్ రాట్లేనా లే ఓ ఏరా వన్ బిల్ రాట్లేనా
చాలా దుర్మార్గుడు చాలా దుర్మార్గుడు చాలా మా ఊరంతా నాశనం చేసాడు ఈడే మా ఊరే గొబ్బలేపేసా మా ఊరు తిమ్మేరపేటని నున్ను గొబ్బలేపేసాడు. ಜನರ ಕೂಗಾಟದಿಂದ ಬಲೆಗೆ ಬೀಳದೆ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದ ಚಿರತೆಯನ್ನ ಅದರ ಬಾಲ ಹಿಡಿದು ಯುವಕನೊಬ್ಬ ಬಲೆಗೆ ಬೀಳಿಸಿದ ಘಟನೆ ತಿಪಟೂರು ತಾಲೂಕಿನ ಕೆರೆಕೋಡಿ ರಂಗಾಪುರ ಗ್ರಾಮದ ಬಳಿ ಸೋಮವಾರ ನಡೆದಿದೆ. ಹಲವು ದಿನಗಳಿಂದ ಜನರ ನಿದ್ದೆ ಕೆಡಿಸಿದ್ದ ಚಿರತೆಯನ್ನು ಗ್ರಾಮಸ್ಥರ ನೆರವಿನೊಂದಿಗೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ರಂಗಾಪುರ ಗ್ರಾಮದ ಪುರಲೆಹಳ್ಳಿ ರಸ್ತೆ ಕುಮಾರಣ್ಣ ಎಂಬುವರ ತೋಟದಲ್ಲಿ ಪ್ರತ್ಯಕ್ಷವಾಗಿದ್ದ ಸುಮಾರು 4-5 ವರ್ಷದ ಚಿರತೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆಗಿಳಿದಿತ್ತು. ಆದರೆ ಜನರ ಕೂಗಾಟದಿಂದ ಬಲೆಗೆ ಬೀಳದೆ ತಪ್ಪಿಸಿಕೊಳ್ಳುತ್ತಿದ್ದ ಚಿರತೆಯನ್ನ ರಂಗಾಪುರ ಗ್ರಾಮದ ಆನಂದ್ ಎಂಬ ಯುವಕ ಧೈರ್ಯವಾಗಿ ಅದರ ಬಾಲ ಹಿಡಿದು ಅರಣ್ಯ ಇಲಾಖೆ ಸಿಬ್ಬಂದಿ ಇರಿಸಿದ್ದ ಬಲೆಗೆ ಕೆಡವಿದ್ದಾರೆ. ತಕ್ಷಣ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ಬಳಿಕ ಸುರಕ್ಷತಾ ಸ್ಥಳಕ್ಕೆ ರವಾನಿಸಿದ್ದಾರೆ. ತುಮಕೂರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅನುಪಮ ಅವರ ಮಾರ್ಗದರ್ಶನದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಭರತ್, ವಲಯ ಅರಣ್ಯಾಧಿಕಾರಿ ಕೆಎಲ್ ಮಧು, ಉಪ ಅರಣ್ಯಾಧಿಕಾರಿ ಪ್ರದೀಪ್ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ತುರುವೇಕೆರೆ ತಾಲೂಕಿನ ಪಟ್ಟಣ ಪಂಚಾಯಿತಿ ಕಚೇರಿಯ ಮುಂದೆ ವಿವಿಧ ದಲಿತ ಸಂಘಟನೆಗಳಿಂದ ಅಂಬೇಡ್ಕರ್ ಭವನದ ಒತ್ತುವರಿ ತೆರವಿಗೆ ನಡೆಯುತ್ತಿರುವ ಅಹೋರಾತ್ರಿ ಧರಣಿ 2ನೇ ದಿನವೂ ಮುಂದುವರೆದಿದೆ. ತುರುವೇಕೆರೆ ಪಟ್ಟಣದ ಅಂಬೇಡ್ಕರ್ ಭವನ ನಿವೇಶನವನ್ನ ಅಕ್ರಮ ಒತ್ತುವರಿಯನ್ನ ತೆರವುಗೊಳಿಸಲು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು ಮೀನಾಮೇಷ ಎಣಿಸುತ್ತಿದ್ದಾರೆ. ಅವರನ್ನ ಕೂಡಲೇ ಅಮಾನತುಗೊಳಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವಾದ ಸಂಘಟನೆ ನಡೆಸುತ್ತಿರುವ ಧರಣಿ ಪ್ರತಿಭಟನೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ತಹಶೀಲ್ದಾರ್ ಎಂಎನ್ ಅಹಮದ್ ಆಗಮಿಸಿ ಪ್ರತಿಭಟನೆ ಕೈಬಿಡುವಂತೆ ಮನವೊಲಿಸುವ ಯತ್ನ ಕೂಡ ನಡೆಯುತ್ತಿದೆ. 2 ಬಾರಿ ಧರಣಿ ಹಿಂಪಡೆಯುವಂತೆ ಮನವೊಲಿಸುವಲ್ಲಿ ತಹಶೀಲ್ದಾರ್ ವಿಫಲರಾಗಿದ್ದಾರೆ. ಸಂಧಾನಕ್ಕೂ ಬಗ್ಗದೆ ಮುಂದುವರಿಯುತ್ತಿರುವ ದಲಿತ ಸಂಘಟನೆಗಳು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೆರೆ ದೇಶ ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿ ಇಂದು ಬೆಳಗ್ಗೆ 6:30 ಸುಮಾರಿಗೆ ಪ್ರಬಲ ಭೂಕಂಪನ ಸಂಭವಿಸಿದೆ. ರಿಕ್ಟರಿ ಮಾಪಕದಲ್ಲಿ 7.1 ತೀವ್ರತೆ ದಾಖಲಾಗಿದೆ. ಇತ್ತೀಚಿನ ವರದಿಗಳಂತೆ 53 ಮಂದಿ ಸಾವನ್ನಪ್ಪಿದ್ದು 38 ಮಂದಿ ಗಾಯಗೊಂಡಿದ್ದಾರೆ. ಹಿಮಾಲಯ ಪ್ರದೇಶ ವ್ಯಾಪ್ತಿಯ ಮೌಂಟ್ ಎವರೆಸ್ಟ್ ಪರ್ವತಕ್ಕೆ ಸಮೀಪದಲ್ಲಿರುವ ಭೂಪ್ರದೇಶದಲ್ಲಿ ಕಂಪನದ ಅನುಭವವಾಗಿದೆ. ನೇಪಾಳದ ಲಾಮ್ಚೆ ಎಂಬಲ್ಲಿಂದ ಸುಮಾರು 93 ಕಿಲೋಮೀಟರ್ ದೂರದ ಚೀನಾದ ಟಿಬೆಟ್ನಲ್ಲಿ ವ್ಯಾಪಿಸಿರುವ ಪರ್ವತ ಗಡಿ ಪ್ರದೇಶದಲ್ಲಿ ಭೂಕಂಪನದ ಕೇಂದ್ರ ಬಿಂದುವನ್ನ ಗುರುತಿಸಲಾಗಿದೆ ಎಂದು ಯುಎಸ್ ಜಿಯಾಲಜಿಕಲ್ ಸರ್ವೆ ಮಾಹಿತಿ ನೀಡಿದೆ. ಇಲ್ಲಿಂದ ಸುಮಾರು 200 ಕಿಲೋಮೀಟರ್ ದೂರದ ದೇಶದ ಆಗ್ನೇಯ ದಿಕ್ಕಿನಲ್ಲಿರುವ ಕಠ್ಮಂಡುವಿನಲ್ಲಿ ಕಟ್ಟಡಗಳು ನಡುಗಿವೆ. ಭೂಮಿಯ 10 ಕಿಲೋಮೀಟರ್ ಆಳದಲ್ಲಿ ಕಂಪನ ಉಂಟಾಗಿದೆ ಎಂದು ತಿಳಿದು ಬಂದಿದೆ.
सुबह सुबह जब नींद टूटा तो बहुत जोर से पलंग हिलने लगा और पंखा वगैरह भी काफ़ी जोर से हिलने लगा। जब हम बाहर आए तो देखे सारे मोहल्ले के लोग बाहर निकले हुए थे। बहुत जोर से भूकंप आया था, लगभग 6:30 पौने 7 के आसपास। ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಭರವಸೆ.